ತಮ್ಮ ಸಂಸ್ಥೆಯ ಆವರಣದಲ್ಲಿ ಇರುವಂತಹ ಬೀದಿ ನಾಯಿಗಳ ಮಾಹಿತಿ ಕೊಡಿ ಅಂತ ಸರ್ಕಾರಿ ಆಸ್ಪತ್ರೆಗಳಿಗೆ ಜಿಬಿಎ ಮಾಹಿತಿಯನ್ನು ಕೋರಿತ್ತು. ಆದರೆ ಇಲ್ಲಿ ತನಕ ಆಸ್ಪತ್ರೆಗಳು ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ. ಇದರಿಂದಾಗಿ ಆಸ್ಪತ್ರೆ ಆವರಣ, ವಾರ್ಡ್, OPDಗಳಲ್ಲಿ ಬೀದಿ ನಾಯಿಗಳ ಓಡಾಟಕ್ಕೆ ಯಾವುದೇ ಬ್ರೇಕ್ ಬಿದ್ದಿಲ್ಲ. ಮತ್ತೊಂದು ಕಡೆ ಬೀದಿ ನಾಯಿಗಳಿಗೆ ಶೆಲ್ಟರ್ ನಿರ್ಮಾಣ ಮಾಡೋದಕ್ಕೆ ಜಿಬಿಎಗೆ ಜಾಗನೇ ಸಿಗ್ತಾ ಇಲ್ಲ. ಇದರಿಂದಾಗಿ ಬೀದಿ ನಾಯಿಗಳ ಕಾಟಕ್ಕೆ ಕಡಿವಾಣ ಬೀಳ್ತಾ ಇಲ್ಲ ಬೆಂಗಳೂರಿನಲ್ಲಿ. ಇದರ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡೋಣ. ಬೀದಿ ನಾಯಿಗಳ ಮಾಹಿತಿ ಕೊಡದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಿಲ್ಲದ ಬೀದಿ ನಾಯಿಗಳ ಹಾವಳಿ. ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲಿ ಶ್ವಾನಗಳ ಓಡಾಟ. ಹೌದು, ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಬೀದಿ ನಾಯಿಗಳಿಗೆ ಆಶ್ರಯ ಮತ್ತು ಸಂತಾನಹರಣ ಶಸ್ತ್ರಚಿಕಿತ್ಸೆ ಆಗಬೇಕಿದೆ. ಹೀಗಾಗಿ ಬೀದಿ ನಾಯಿಗಳ ಮಾಹಿತಿ ಕೊಡಿ ಅಂತ ಸರ್ಕಾರಿ ಆಸ್ಪತ್ರೆಗಳಿಗೆ ಜಿಬಿಎ ಆದೇಶ ಮಾಡಿತ್ತು. ಆದರೆ ಇದುವರೆಗೂ ಸರ್ಕಾರಿ ಆಸ್ಪತ್ರೆಗಳು ಮಾಹಿತಿ ಕೊಟ್ಟಿಲ್ಲ. ಇದರಿಂದಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಜೋರಿದೆ. ವಾಣಿ ವಿಲಾಸ ಆಸ್ಪತ್ರೆಯಲ್ಲಂತೂ OPD ಸೆಂಟರ್ ಮುಂಭಾಗವೇ ಶ್ವಾನಗಳು ಠಿಕಾಣಿ ಹೂಡಿವೆ. ಚಿಕಿತ್ಸೆಗೆ ಅಂತ ಜನ ಸಾಲುಗಟ್ಟಿ ನಿಲ್ಲುವ ಜಾಗದಲ್ಲೂ ಬೀದಿ ನಾಯಿಗಳು ಅಲ್ಲಿ ಓಡಾಟ ಮಾಡ್ತಿವೆ. ಇನ್ನು ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲಿ ಬೀದಿ ನಾಯಿಗಳ ಓಡಾಟ ಜೋರಾಗಿದೆ. ಸಾವಿರಾರು ರೋಗಿಗಳು ಓಡಾಡುವ ಈ ಜಾಗದಲ್ಲೂ ಕೂಡ ನಾಯಿಗಳಿಗೆ ಕಡಿವಾಣ ಬಿದ್ದಿಲ್ಲ. ನಮ್ಮದೇ ಹಾವಳಿ ಎಂಬಂತೆ ಆಸ್ಪತ್ರೆ ಆವರಣದಲ್ಲೇ ನಾಯಿಗಳು ಓಡಾಡುತ್ತಿವೆ. ಆಸ್ಪತ್ರೆ ಆವರಣದಲ್ಲಿರುವಂತಹ ಬೀದಿ ನಾಯಿಗಳ ಮಾಹಿತಿ ಕೊಡಿ ಅಂತೇಳಿ ಜಿಬಿಎ ಕೇಳ್ತಾ ಇದೆ. ಆದರೆ ಆಸ್ಪತ್ರೆಗಳು ನೀಡ್ತಾ ಇಲ್ಲ. ಯಾವ ಪ್ರಮಾಣದಲ್ಲಿ ಆಸ್ಪತ್ರೆ ಆವರಣದಲ್ಲಿ ಬೀದಿ ನಾಯಿಗಳ ಹಾವಳಿ ಇದೆ ಅನ್ನೋದನ್ನು ತೋರಿಸ್ತೀನಿ. ನೋಡ್ಬೋದಾಗಿದೆ ಯಾವ ರೀತಿಯಾಗಿ ಬೀದಿ ನಾಯಿಗಳು ಓಡಾಟವನ್ನು ಮಾಡ್ತಾ ಇದ್ದಾವೆ ಅನ್ನೋದನ್ನು. ಇಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಒಳಭಾಗದಲ್ಲೇ ರೋಗಿಗಳು ಓಡಾಡುವಂಥ ಭಾಗದಲ್ಲಿ ಇಲ್ಲಿ ಬೀದಿ ನಾಯಿಗಳು ಓಡಾಟ ಇರುವಂಥದ್ದು. ತುಂಬ ನಾಯಿಗಳು ಒಂದು ಬೀದಿ ನಾಯಿಗಳು ಓಡಾಟ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇರುವಂಥದ್ದು. ಬರುವಂಥ ರೋಗಿಗಳಿಗೆ ಬೊಗಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ. ನೋಡ್ಬೋದಾಗಿದೆ, ಫಾಸ್ಟಾಗಿ ಹೋಯಿತು. ಇಲ್ಲೇ ಬೀದಿ ನಾಯಿಗಳು ಇದ್ದಾವೆ, ಇಲ್ಲೇ ನಾಯಿಗಳು ಕಿತ್ತಾಟ ಆಡುವಂಥದ್ದು ಆಗ್ತಾಯಿದೆ. ಈ ರೀತಿ ಆದಾಗ ಇಲ್ಲಿ ನೋಡ್ಬೋದಾಗಿದೆ, ಇಲ್ಲಿರ್ತಕ್ಕಂಥ ರೋಗಿಗಳು ಯಾವ ಕಡೆಗೆ ಹೋದರೂ ಕೂಡ ಆ ಬೀದಿ ನಾಯಿಗಳಿಂದಾಗಿ ಅಪಾಯಕ್ಕೆ ಒಳಗಾಗ್ತಾರೆ. ಈ ರೀತಿ ತುಂಬ ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲಿ ಇಂತಹ ಬೀದಿ ನಾಯಿಗಳ ಸಂಖ್ಯೆ ಸಿಗ್ತಾ ಹೋಗುತ್ತೆ. ಅಲ್ಲೊಂದು ಕೂತಿರೋದನ್ನು ಗಮನಿಸ್ತಾ ಹೋಗ್ತಾ ಇದ್ದೀರಾ, ನನ್ನ ಬಲಭಾಗದಲ್ಲಿ ಅಲ್ಲೊಂದು ಬೀದಿ ನಾಯಿ ಇರೋದನ್ನು ನೋಡ್ತಾ ಹೋಗ್ತಾ ಇದ್ದೀರಾ. ಆ ರೀತಿಯಾಗಿ ತುಂಬ ಬೀದಿ ನಾಯಿಗಳು ಈ ರೀತಿ ಇದ್ದಾವೆ. ಅವಕ್ಕೆ ಊಟ ಸಿಗದೇ ಇರುವಂಥ ಸಂದರ್ಭದಲ್ಲಿ ನಾಯಿ ದಾಳಿ ಆಗುವಂಥ ಸಂದರ್ಭ ಹೆಚ್ಚಾಗಿರುತ್ತೆ. ಈ ಕಾರಣದಿಂದಾಗಿ ಆಸ್ಪತ್ರೆ ಆವರಣದಲ್ಲಿರುವ ಬೀದಿ ನಾಯಿಗಳ ಮಾಹಿತಿಯನ್ನು ಕೊಡಿ ಅಂತೇಳಿ ಕೇಳಿದ್ದಾರೆ. ಆದರೆ ಇನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಕೊಡ್ತಾ ಇಲ್ಲ. ನಿತ್ಯ ಸಾವಿರಾರು ರೋಗಿಗಳು ವಿಕ್ಟೋರಿಯಾ ಆಸ್ಪತ್ರೆಗೆ ಬರ್ತಾರೆ. ಹೀಗಿರಬೇಕಾದ್ರೆ ಆಸ್ಪತ್ರೆ ಆವರಣದಲ್ಲಿರುವ ಬೀದಿ ನಾಯಿಗಳ ಮಾಹಿತಿ ಕೊಡದೆ ಹೋದರೆ ಮುಂದೆ ಅಪಾಯ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ರೀತಿಯಾಗಿ ಆಸ್ಪತ್ರೆ ಆವರಣದ ಒಳಭಾಗದಲ್ಲೆಲ್ಲೂ ಕೂಡ ಬೀದಿ ನಾಯಿಗಳು ಓಡಾಟ ಮಾಡ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಬೀದಿ ನಾಯಿಗಳ ಶೆಲ್ಟರ್ಗೆ ಜಾಗಾನೇ ಸಿಗ್ತಿಲ್ಲ. ಶ್ವಾನಗಳಿಗೆ ಶೆಲ್ಟರ್ ನೀಡುವಲ್ಲಿ ಜಿಬಿಎ ವಿಫಲ. ಇನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೀದಿ ನಾಯಿಗಳ ಓಡಾಟ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಜಿಬಿಎ ಬೀದಿ ನಾಯಿಗಳಿಗೆ ಶೆಲ್ಟರ್ ಕಲ್ಪಿಸೋದಕ್ಕೆ ಜಾಗಾನೇ ಸಿಗ್ತಾ ಇಲ್ಲ. 5 ಪಾಲಿಕೆಗಳಲ್ಲಿ ಪಶ್ಚಿಮ ನಗರ ಪಾಲಿಕೆಯಲ್ಲಿ ಶೆಲ್ಟರ್ ಇದ್ರೆ ಉಳಿದ 4 ಪಾಲಿಕೆಗಳಿಗೆ ಶೆಲ್ಟರ್ಗೆ ಜಾಗ ಸಿಗ್ತಿಲ್ವಂತೆ. ಹೀಗಾಗಿ ಬೀದಿ ನಾಯಿಗಳಿಗೆ ಶೆಲ್ಟರ್ ಕಲ್ಪಿಸುವಲ್ಲಿ ಜಿಬಿಎ ವಿಫಲ ಆಗ್ತಿದ್ಯಾ ಎಂಬ ಅನುಮಾನ ಕೂಡ ಇದೆ. ಒಟ್ಟಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಜಿಬಿಎ ಅಧಿಕಾರಿಗಳಿಗೆ ಸರ್ಕಾರಿ ಆಸ್ಪತ್ರೆ ಆಡಳಿತ ಮಂಡಳಿ ಮಾಹಿತಿ ನೀಡಿದ್ರೆ ನಾಯಿಗಳಿಗೆ ಕಡಿವಾಣ ಬೀಳಲಿದೆ. ಮತ್ತೊಂದು ಕಡೆ ಜಿಬಿಎಗೆ ಶೆಲ್ಟರ್ ಕೂಡ ಸಿಗ್ತಿಲ್ಲ. ಹೀಗಾಗಿ ಜಿಬಿಎ ಅದ್ಯಾವ ರೀತಿ ಬೀದಿ ನಾಯಿಗಳಿಗೆ ಕಡಿವಾಣ ಹಾಕುತ್ತೋ ಕಾದು ನೋಡಬೇಕಿದೆ. ಲೋಕೇಶ್ ಕೂಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.